ಅಷ್ಟರೊಳಗೆ ಹುಡುಗಿ ಮಾಯ ಆಗ್ತಾಳೆ. ಈ ಕನಸನ್ನ ಅವನು ನೆನೆಸ್ಕೊಳ್ತಾ ಕಲ್ಕತ್ತಾದಿಂದ ಜಯರಾಮಘಾಟಿಗೆ ಬರ್ತಾನೆ. ಊರಿಗೆ ಬಂದ ಕೂಡಲೇ ತನ್ನ ಕನಸಿನ ವಿಷಯವನ್ನು ಶ್ಯಾಮಸುಂದರಿಗೆ ತಿಳಿಸಿದರು. ಅವಳಿಗೆ ಅದನ್ನು ಕೇಳಿ ಆಶ್ಚರ್ಯವಾಯಿತು. ಊರಿಗೆ ಬಂದಾದ್ಮೇಲೆ ಜಯರಾಮಘಾಟಿಗೆ ಬಂದಾದ್ಮೇಲೆ ಈ ವಿಷಯನ ಕನಸಿನಲ್ಲಿ ಬಂದಿರೋದನ್ನ ಶ್ಯಾಮಸುಂದರಿ ಅವನ ಹೆಂಡತಿಗೆ ತಿಳಿಸ್ತಾರೆ. ಶ್ಯಾಮಸುಂದರಿ ಅವಳಿಗೆ ಆಶ್ಚರ್ಯ ಆಗುತ್ತೆ. ಯಾಕಂತ ಮುಂದೆ ನೋಡೋಣ. ಯಾಕೆಂದರೆ ಅವಳು ಅದೇ ರೀತಿಯ ಒಂದು ದರ್ಶನವನ್ನು ಪಡೆದಿದ್ದಳು. ಅವಳು ತಾನು ಕಂಡದ್ದನ್ನು ಹೀಗೆ ವರ್ಣಿಸಿದಳು. ಒಂದು ದಿನ ನಾನು ನದಿಯ ಕಡೆಗೆ ಹೋಗುತ್ತಾ ದಾರಿಯಲ್ಲಿದೆಯಲ್ಲ ಆ ದೊಡ್ಡ ಮರ, ಅದರ ಕೆಳಗೆ ಕೂತಿದ್ದೆ. ಆಗ ಇದ್ದಕ್ಕಿದ್ದಂತೆ ಹಾಗೆ ಮರದ ಮೇಲಿನಿಂದ ತುಂಬಾ ಮುದ್ದಾದ ಪುಟ್ಟ ಹುಡುಗಿಯನ್ನು ಇಳಿದು ಬರುವುದನ್ನು ಕಂಡೆ. ಅದನ್ನು ಕಂಡು ಮೊದಲು ನನಗೆ ಗಾಬರಿಯಾಯಿತು. ಶ್ಯಾಮಸುಂದರಿಯವರು ಒಂದ್ಸತಿ ಹೋಗ್ತಾ ಇರ್ತಾರೆ, ನದಿ ಕಡೆ ಹೋಗ್ತಾ ಇರ್ತಾರೆ. ದಾರಿಲಿ ಒಂದು ದೊಡ್ಡ ಮರ ಇರುತ್ತೆ. ಆ ದೊಡ್ಡ ಮರದ ಹತ್ರ ಕುತ್ಕೊಳ್ತಾರೆ. ಅವರು ಕುತ್ಕೊಂಡಾಗ ಮರದ ಮೇಲಿಂದ ಚಿಕ್ಕ ಹುಡುಗಿ, ಪುಟ್ಟದಾಗಿರುವಂಥ ಹುಡುಗಿ ಪುಟ್ಟ ಹೆಜ್ಜೆ ಇಟ್ಕೊಂಡು ಮರದ ಮೇಲಿಂದ ಇಳಿದ್ಬಂದ್ಬಿಟ್ಟು ಶ್ಯಾಮಸುಂದರಿಯವರನ್ನ ತಪ್ಕೊಂಡ್ಬಿಟ್ಟು ತನ್ನ ಗಂಡ ರಾಮಚಂದ್ರನಿಗೆ ನನಗೂ ಇದೇ ಥರ ಆಯಿತು, ನನಗೂ ಇದೇ ಹುಡುಗಿ ಕನಸಲ್ಲಿ ಹೇಳಿದ್ರು ಅಲ್ವಾ, ನನಗೂ ಅದೇ ಥರ ಯಾವುದೋ ಹುಡುಗಿ ಬಂದ್ಬಿಟ್ಟು ಕನಸಲ್ಲಿ ಹೇಳಿದ್ರು ಅಂತ ಹೇಳ್ತಾಳೆ.